ಬೆಲ್ಲಿ ಫ್ಯಾಟ್ ಕಡಿಮೆ ಆಗಲಿಕ್ಕೆ ಪ್ರತಿದಿನ ನೀವು ಖಾಲಿ ಹೊಟ್ಟೆಯಲ್ಲಿ 2 ಟೈಮ್ ಬೆಳಗ್ಗೆ ಮತ್ತು ಸಾಯಂಕಾಲ ಈ ವಿಡಿಯೋದೊಳಗಿರೋ ಎಲ್ಲ ಆಸನಗಳನ್ನು ಪ್ರಾಕ್ಟೀಸ್ ಮಾಡಿದ್ರೆ ಅಂತಂದ್ರೆ ಬೆಲ್ಲಿ ಫ್ಯಾಟ್ ಕಡಿಮೆ ಆಕೈತಿ, ಜೊತೆಗೆ ಸೊಂಟ ಭಾಗದಲ್ಲಿರೋ ಫ್ಯಾಟ್ ಕೂಡ ಕಡಿಮೆ ಆಗ್ತಾ ಬರ್ತೈತಿ. ನಮಸ್ತೆ, ನಾನು ಮಂಜುಳಾ, ನಿಮ್ಮ ಯೋಗ ಕೋಚ್. ಮೊದಲನೇ ಆಸನ ಅಧೋಮುಖ ವೀರಾಸನ. ಮೊದಲ ಸೈಡ್ ಹೊಳಿ ಕೂತ್ಕೋರಿ, 2 ಕಾಲುಗಳನ್ನು ಚಾಸ್ತೀರಿ, ವಜ್ರಾಸನ ಸ್ಥಿತಿಗೆ ಬರ್ರಿ. ಮೊದಲು ಬಲಗಾಲನ್ನು ಫೋಲ್ಡ್ ಮಾಡ್ಕೋರಿ, ನಂತರ ಎಡಗಾಲನ್ನು ಫೋಲ್ಡ್ ಮಾಡ್ಕೋತೀರಿ. ಇಲ್ಲಿಂದ ನೆಕ್ಸ್ಟ್ ಈ ರೀತಿ ಕಾಲನ್ನು ಅಗಲ್ ಮಾಡ್ಕೋತೀರಿ. ನಿಮಗೆ ಎಷ್ಟು ಸಾಧ್ಯ ಆಕೈತಿ ಅಷ್ಟ. ನೆಕ್ಸ್ಟ್ 2 ಕೈಗಳನ್ನು ಈ ರೀತಿ ಮುಂದೆ ತಗೋತೀರಿ. ನೆಕ್ಸ್ಟ್ ಎಲ್ಲಿ ಎದುರಿಗೆ ನೋಡ್ತಾ ಇರ್ತೀರಿ, ಟೇಕ್ ಇನ್ ಹ್ಯಾಂಡ್, ಎಕ್ಸೇಲ್ ಮಾಡ್ತಾ ಈ ರೀತಿ ಮುಂದೆ ಹೋಗ್ತೀರಿ. ಸಹಜವಾದ ಉಸಿರಾಟ ಇರ್ಲಿ, ಇಲ್ಲಿ ಉಸಿರಾಟ ಕಡೆ ಗಮನ ಕೊಡ್ತಾ ಇರ್ರಿ. ಉಸಿರು ಯಾವಾಗ ತೊಗೊಳಕತ್ತೀರಿ, ಉಸಿರು ಯಾವಾಗ ಬಿಡಾಕತ್ತೀರಿ, ಅದ್ರ ಕಡೆ ಗಮನ ಇರ್ಲಿ. ಹತ್ತು ಕೌಂಟ್ ಇರ್ತೀರಿ ಇದ ಸ್ಥಿತಿ ಒಳಗ. ಹತ್ತು ಕೌಂಟ್ ಆದ್ಮೇಲೆ ಸ್ವಲ್ಪ ತಲೆ ಎತ್ತಿ ಮೇಲೆ ನೋಡ್ರಿ. ಟೇಕ್ ಇನ್ ಹ್ಯಾಂಡ್, ಎಕ್ಸೇಲ್ ಮಾಡ್ತಾ ವಾಪಸ್ ಬರ್ತೀರಿ. ನೆಕ್ಸ್ಟ್ ಇದ ಸ್ಥಿತಿ ಒಳಗ ಕೈನ ಇಂಟರ್ಲಾಕ್ ಮಾಡ್ಕೊಂಡು ಕೆಳಗೆ ಬಾಗ್ತೇವಿ. ಮತ್ತೆ ಸ್ವಲ್ಪ ಕಾಲು ಅಗಲಿರ್ಲಿಲ್ಲ, ಮತ್ತೆ ಎದುರಿಗೆ ನೋಡ್ತಾ ಇರ್ತೀರಿ. 2 ಕೈಗಳನ್ನು ಹಿಂದೆ ತಗೊಂಡು ಇಂಟರ್ಲಾಕ್ ಮಾಡ್ಕೋರಿ. ಕೈ ಸ್ಟ್ರೆಚ್ ಮಾಡ್ರಿಲ್ಲೇ. ಎದೆ ಭಾಗ ಮುಂದೆ ಬರ್ತೈತಿ. ನೆಕ್ಸ್ಟ್ ಟೇಕ್ ಇನ್ ಹ್ಯಾಂಡ್, ಉಸಿರು ತಗೋತೀರಿ. ಉಸಿರನ್ನ ಹೊರಗೆ ಹಾಕ್ತಾ ನಿಧಾನವಾಗಿ ಮುಂದೆ ಬಾಗ್ತೀರಿ, ಎಷ್ಟು ಸಾಧ್ಯ ಆಕೈತೆ ಅಷ್ಟ. ಮುಂದೆ ಬಾಗ್ತಾ ಹೋದಂಗ ಕೈ ಮ್ಯಾಲ ಬರ್ತಾ ಹೋಗ್ತೈತಿ. ನಿಮಗೆ ಎಷ್ಟು ಸಾಧ್ಯ ಆಕೈತೆ ಅಷ್ಟ ಮುಂದೆ ಬಾಗ್ರಿ. ಆಮೇಲೆ ಕೈನ ಇನ್ನೂ ಸ್ವಲ್ಪ ಮೇಲ್ ತಗೊಳಕ್ ಸಾಧ್ಯ ಆದ್ರೆ ಮೇಲ್ ತಗೋರಿ, ಅಥವಾ ಇಷ್ಟ ಸಾಧ್ಯ ಆಗೈತಪ್ಪ ನಿಮಗಂದ್ರೆ ಇಷ್ಟ ಸಾಧ್ಯ ಇರಲಿ, ಅಥವಾ ಇಷ್ಟು ತಗೋರಿ. ಅಥವಾ ಹಣೆ ಭಾಗ ನಂಗೆ ನೆಲಕ್ಕೆ ಹಾಕ್ತಾ ಇಲ್ಲಪ್ಪ ಅಂತಂದ್ರೆ ಇದೇ ರೀತಿ ಇರ್ರಿ, ಎದುರಿಗೆ ನೋಡ್ತಾ ಇರ್ರಿ. ಅಥವಾ ಹಣೆ ಭಾಗ ನಂಗೆ ನೆಲಕ್ಕೆ ಹತ್ತೈತಪ್ಪ ಅಂತಂದ್ರೆ ನೆಲಕ್ಕೆ ಹಚ್ಚ್ರಿ, ಈ ರೀತಿ ಕೈ ಮ್ಯಾಲೆ ತಗೋತೀರಿ. ಅಷ್ಟೇ ಸಹಜವಾದ ಉಸಿರಾಟ ಇರಲಿ, ನಿಮ್ಮ ಉಸಿರಾಟದ ಕಡೆ ಗಮನ ಕೊಡ್ತಾ ಇರಬೇಕು. ಸ್ಟೇ ದೇರ್. 5 4 3 2 1. ಮತ್ತೆ ಸ್ವಲ್ಪ ತಲೆ ಎತ್ತಿ ಎದುರಿಗೆ ನೋಡ್ರಿ. ಮತ್ತೆ ಉಸಿರು ತಗೋತೀರಿಲ್ಲೇ. ಉಸಿರು ತಗೊಂಡು ಉಸಿರನ್ನ ಹೊರಗಾಗ್ತಾ ನಿಧಾನವಾಗಿ ಮೇಲೆ ಬರ್ರಿ. ರಿಲ್ಯಾಕ್ಸ್. ಕೈ ಬಿಡಿಸ್ಕೋರಿ. 2 ಕೈನ ಮುಂದೆ ತೊಗೊಂಡು ಬರ್ರಿ. ಆಮೇಲೆ ಸ್ವಲ್ಪ ಕಾಲಿನ ಅಗಲ್ ಮಾಡಿಬಿಟ್ರಲ್ಲ ಜೋಡಿಸ್ಕೋರಿ. ಈ ಸಲ ವಜ್ರಾಸನ ಸ್ಥಿತಿ ಕೂತ್ಕೋರಿ. ರಿಲ್ಯಾಕ್ಸ್. ಕೈ ಪೇನ್ ಆಗತ್ತಿದ್ರೆ ಈ ರೀತಿ ಕೈ ಹಿಂಗೆ ಮಾಡ್ರಿ, ಅಥವಾ ಹಿಂಗೆ ಮಾಡ್ರಿ. ಓಪನ್ ಆ್ಯಂಡ್ ಕ್ಲೋಸ್, ಓಪನ್ ಆ್ಯಂಡ್ ಕ್ಲೋಸ್. ರಿಲ್ಯಾಕ್ಸ್. ನೆಕ್ಸ್ಟ್ ಕ್ಯಾಟ್ ಆ್ಯಂಡ್ ಕೌ ಪೋಸ್ ಒಳಗೆ ವೇರಿಯೇಷನ್. ಅದಕ್ಕಾಗಿ 2 ಕೈಗಳನ್ನ ಈ ರೀತಿ ಫಿಂಗರ್ಸ್ ಓಪನ್ ಮಾಡ್ಕೋರಿ, ಅಂದ್ರೆ ನಿಮ್ಗೆ ಬ್ಯಾಲೆನ್ಸ್ ಆಗ್ತೈತಿ. ಇಲ್ಲಿ ಈ ರೀತಿ ಮುಂದೆ ಬರ್ತೀರಿ. ಆಮೇಲೆ ಕಾಲು ಸ್ವಲ್ಪ ಅಗಲ್ ಮಾಡ್ಕೋರಿ. ಇಲ್ಲೇ ಪಾದ ಫ್ಲಾಟ್ ಇರಲಿ, ಟೇಬಲ್ ಟಾಪ್ ಪೋಸ್ ಅಂತಾರೆ ಇದಕ್ಕೆ. ನೆಕ್ಸ್ಟ್ ಇಲ್ಲೇ ನಿಮ್ಮ ಶೋಲ್ಡರ್ ಮತ್ತು ರಿಸ್ಟ್ 2 ಒಂದ ಲೈನ್ ಒಳಗೆ ಇರಬೇಕು. ಎದುರಿಗೆ ನೋಡ್ತಾ ಇರ್ತೀರಿ. ಇಲ್ಲಿ ಉಸಿರು ತಗೊಂಬಂದ ಬಲಗೈನ ಮುಂದೆ ಮಾಡ್ತೀರಿ, ಎಡಗಾಲನ್ನ ಹಿಂದೆ ಸ್ಟ್ರೆಚ್ ಮಾಡ್ರಿ. ಉಸಿರು ತಗೋತಾ ಆಮೇಲೆ ಉಸಿರು ಬಿಡ್ತಾ ರೀತಿ ಕೈ ಒಳಗೆ ತಗೋತೀರಿ, ಕಾಲು ಒಳಗೆ ತಗೋತೀರಿ. ಅವಾಗ ತಲೆ ಕೆಳಗೆ ಕೈ ನೋಡ್ತಾ ಇರಬೇಕು. ಇನ್ಹೇಲ್, ಉಸಿರು ತಗೋತಾ ಕೈ ಚಾಚಿರ್ತೀರಿ, ಹಿಂದೆ ಕಾಲು ಚಾಚಿರ್ತಿರಲ್ಲ, ಎದುರಿಗೆ ನೋಡ್ತಾ ಇರ್ತೀರಿ. ಎಕ್ಸೇಲ್, ಒಳಗೆ. ಇನ್ಹೇಲ್, ಎಕ್ಸೇಲ್. ಇದೇ ರೀತಿ ಬಲಗೈ ಮತ್ತು ಎಡಗಾಲು ಚಾಸ್ತಿರಲ್ಲ, ಇದೇ ರೀತಿ 10 ಬಾರಿ ಮಾಡ್ರಿ. ವಾಪಸ್. 10 ಬಾರಿ ಆದಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ರಿ. ಟೇಬಲ್ ಟಾಪ್ ಪೋಸ್ ರಿಲ್ಯಾಕ್ಸ್ ಆಗ್ರಿ, ತಲೆ ಕೆಳಗೆ ಹಾಕ್ರಿ, ರಿಲ್ಯಾಕ್ಸ್ ಆಗ್ರಿ. ನೆಕ್ಸ್ಟ್ ಇದೇ ರೀತಿ ಇನ್ನೊಂದು ಸೈಡು ಮಾಡಬೇಕು. ಎಡಗೈ ಬಲಗಾಲು. ಟೇಕ್ ಇನ್ ಹ್ಯಾಂಡ್, ಎಕ್ಸೇಲ್. ಇನ್ಹೇಲ್, ಎಕ್ಸೇಲ್. ಇವೆಲ್ಲ ಆಸನಗಳೇನೈತಲ್ಲ
ಸೊ ಹೊಟ್ಟೆ ಭಾಗದೆಲ್ಲ ಅಂಗಾಂಗಗಳಿಗೆ ಮಸಾಜ್ ಮಾಡ್ತಾವು. ಆಮೇಲೆ ಹೊಟ್ಟೆ ಮೇಲೆ ಪ್ರೆಷರ್ ಬೀಳ್ತೈತಿ. ಅಬ್ಸರ್ವ್ ಮಾಡ್ಕೊರಿ. ಸೊ ಹಿಂಗೆ ಕೈ ಚಾಚಿರಿ. ಸೊ ಹೊಟ್ಟೆ ಭಾಗ ಸ್ಟ್ರೆಚ್ ಆಕೈತಿಲ್ಲಿ. ಸೊ ಕೈ ನೋಡ್ರಿ ಒಳಗೆ ತಂದಾಗ ಸೊ ಹೊಟ್ಟೆ ಭಾಗ ಹಿಂಗೆ ಒಳಗೆ ಜಗ್ದಂಗೆ ಅನಿಸ್ತೈತಿ. ಅಬ್ಸರ್ವ್ ಮಾಡ್ಕೊರಿ. ಇನ್ಹೇಲ್, ಎಕ್ಸೇಲ್, ರಿಲ್ಯಾಕ್ಸ್. 10 ಬಾರಿ ಮಾಡ್ತೀರಿ ಎರಡೂ ಕಾಲು ಕಡೆ. ನಿಮ್ಗೆ 5 ಸಾಧ್ಯ ಆದ್ರೆ ಸೊ 5 ಬಾರಿ ಮಾಡಿರಿ. ಸೊ ನೆಕ್ಸ್ಟ್ ಮತ್ತೆ ಮಾಡ್ತಾ ಹೋದಂಗೆ 2 ದಿವಸ ಬಿಟ್ಟು 3 ದಿವಸ ಬಿಟ್ಟು ಮತ್ತೆ ನೀವು ಈ ಕೌಂಟ್ಗಳನ್ನು ಇನ್ಕ್ರೀಸ್ ಮಾಡ್ಕೊತ ಹೋಗಬೇಕು. ರಿಲ್ಯಾಕ್ಸ್. ತಲೆ ಕೆಳಗೆ ಹಾಕಿ ರಿಲ್ಯಾಕ್ಸ್ ಮಾಡ್ತೀರಿ. ಅಥವಾ ಈ ರೀತಿ ಹಿಂದೆ ಪಾದ ಜೋಡಿಸ್ಕೋರಿ. ನಂತರ ಈ ರೀತಿ ಹಿಂದೆ ಬರ್ತೀರಿ. ಚೈಲ್ಡ್ ಪೋಸ್ಟರ್ ಒಳಗೆ ರಿಲ್ಯಾಕ್ಸ್ ಮಾಡ್ಬೋದು. ಸಹಜವಾದ ಉಸಿರಾಟ ಇರಲಿ. ಸೊ ನೆಕ್ಸ್ಟು ಪ್ಲ್ಯಾಂಕ್ ಪೋಸ್, ಫಲಕ್ ಆಸನ ಅಂತಾರ. ಫಲಕ ಆಸನ. ಸೊ ಈ ರೀತಿ ಮುಂದೆ ಬರ್ತೀರಿ. ಇನ್ನೂ ಸ್ವಲ್ಪ ಕೈ ಮುಂದೆ ತೊಗೊಂಡು ಬರ್ರಿ. ಸೊ ನೆಕ್ಸ್ಟ್ ಇಲ್ಲಿಂದ ಕಾಲಿನ ಬೆರಳನ್ನು ನೆಲಕ್ಕೆ ಪ್ರೆಸ್ ಮಾಡಿ ಹೇಳ್ತೀರಿ. ಸೊ ಎದ್ದಾದ್ಮೇಲೆ ಈ ರೀತಿ ಶೇಪ್ ಬಂದಿರ್ತೈತಿ. ನಿಮ್ಗೆ ಸ್ವಲ್ಪ ಮುಂದೆ ಬರ್ಬೇಕು ಈ ರೀತಿ. ಸೊ ಕೈ ಮೇಲೆ ಪ್ರೆಷರ್ ಬೀಳ್ತೈತೆ ಅವಾಗ. ಆಮೇಲೆ ನೋಡ್ರಿ ಹೊಟ್ಟೆ ಭಾಗದ ಮೇಲೆ ಪ್ರೆಷರ್ ಕೂಡ ಬೀಳ್ತೈತಿ. ಸೊ ನೆಕ್ಸ್ಟ್ ಇಲ್ಲಿಂದ ಇನ್ಹೇಲ್, ಸ್ವಲ್ಪ ಕಾಲ್ ಮೇಲೆ ಐತದು ಬಲ್ಗಾಲ್. ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಉಸಿರು ತಗೋತಾ ಕಾಲನ್ನ ಇಷ್ಟ ಮ್ಯಾಗೈತ್ರಿ. ಎಕ್ಸೇಲ್, ಡೌನ್. ಆಮೇಲೆ ಈ ರೀತಿ ಬರೋಂಗಿಲ್ಲ, ಹಿಪ್ ಮೇಲಿರೋಂಗಿಲ್ಲ, ಸ್ವಲ್ಪ ಕೆಳಗೆ ಬರ್ಬೇಕು ಈ ರೀತಿ. ಇನ್ಹೇಲ್, ಲೆಫ್ಟ್ ಲೆಗ್ ಅಪ್, ಎಕ್ಸೇಲ್, ಡೌನ್. ಇನ್ಹೇಲ್, ರೈಟ್ ಲೆಗ್ ಅಪ್, ಎಕ್ಸೇಲ್, ಡೌನ್. ಸೊ ಇದನ್ನು ಮಾಡ್ಬೇಕಾರೆ ಹೊಟ್ಟೆ ಭಾಗದ ಮೇಲೆ ಗಮನ ಹರಿಸ್ಬೇಕು. ಆಮೇಲೆ ಉಸಿರಾಟದ ಕಡೆ ಗಮನ ಹರಿಸ್ತಾ ಇರಬೇಕು. ಸೊ ಹೊಟ್ಟೆ ಮೇಲೆ ಪ್ರೆಷರ್ ಬೀಳಾತಿರ್ತದೆ, ಅದ್ರ ಕಡೆ ಗಮನ ಹರಿಸ್ರಿ. ಇನ್ಹೇಲ್, ಎದುರಿಗೆ ನೋಡಬೇಕು. ಎಕ್ಸೇಲ್, ಡೌನ್. ಇನ್ಹೇಲ್, ಎಕ್ಸೇಲ್, ರಿಲ್ಯಾಕ್ಸ್. ಮತ್ತೆ ಇಲ್ಲೇ ನೀ ಡ್ರಾಪ್ ಮಾಡಿರಿ, ಪಾದ ಫ್ಲ್ಯಾಟ್ ಮಾಡಿರಿ. ನಂತರ ಮತ್ತೆ ಚೈಲ್ಡ್ ಪೋಸ್ಟರ್ ಒಳಗೆ ರಿಲ್ಯಾಕ್ಸ್ ಆಗ್ರಿ. ಸೊ ಫಲಕಾಸನ ಒಳಗೆ ನೀವು ಪ್ಲ್ಯಾಂಕ್ ಪೋಸ್. ಸೊ ಇದ್ರಾಗ ನೀವು ಬಲಗಾಲಿಗೆ ಒಂದು 10 ಬಾರಿ, ಎಡಗಾಲಿಗೆ ಒಂದು 10 ಬಾರಿ ಅಪ್ ಆ್ಯಂಡ್ ಡೌನ್ ಮಾಡಬೇಕು. ಇಲ್ಲಿ ರಿಲ್ಯಾಕ್ಸ್ ಆದಮೇಲೆ ಮತ್ತೆ ವಾಪಸ್ ಮುಂದೆ ಬರ್ತೀರಿ. ಆಮೇಲೆ ಇಲ್ಲಿಂದ ಶವಾಸನ ಸ್ಥಿತಿ ಅಂದ್ರೆ ಮಲ್ಕೋರಿ. ಸೊ ಮಲ್ಕೊಂಡು ಸೈಕ್ಲಿಂಗ್ ಪೋಸ್ ಮಾಡೋಣಂತ. ಮಲ್ಕೊಂಡ್ಮೇಲೆ ಎರಡೂ ಕಾಲುಗಳನ್ನು ಜೋಡಿಸ್ಕೋರಿ. ಎರಡೂ ಕೈಗಳನ್ನ ಇಂಟರ್ಲಾಕ್ ಮಾಡಿಕೊಂಡು ತಲೆಯಿಂದ ಇಟ್ಕೋತೀರಿ. ನಂತರ ಉಸಿರು ತಗೋತಾ ಬಲಗಾಲನ್ನು ಫೋಲ್ಡ್ ಮಾಡ್ಕೋರಿ. ಆಮೇಲೆ ಎಡಗೈ ಈ ರೀತಿ ಬರಬೇಕು. ಆಮೇಲೆ ಟ್ವಿಸ್ಟ್ ಆಗ್ಬೇಕು ಈ ರೀತಿ. ಎಕ್ಸೇಲ್, ಇನ್ಹೇಲ್, ಟ್ವಿಸ್ಟ್ ಆಗ್ತೀರಿ. ಎಕ್ಸೇಲ್, ಇನ್ಹೇಲ್, ಉಸಿರು ತಗೋತಾ ಮೇಲೆ ಬರ್ರಿ. ಕಾಲನ್ನು ಫೋಲ್ಡ್ ಮಾಡಿರ್ತೀರಿ, ಟ್ವಿಸ್ಟ್ ಆಗಿರ್ತೀರಿ. ಎಕ್ಸೇಲ್, ಡೌನ್. ನಿಧಾನವಾಗಿ ಮಾಡ್ರಿ. ನಂತರ ಈ ಕಡೆ ರೈಟ್ ಸೈಡ್ 10 ಬಾರಿ ಮಾಡಬೇಕು, ಲೆಫ್ಟ್ ಸೈಡ್ 10 ಬಾರಿ ಮಾಡ್ತೀರಿ. ಟೇಕ್ ಇನ್ ಹ್ಯಾಂಡ್, ಎಡಗಾಲ್ ಫೋಲ್ಡ್ ಮಾಡೋದು, ಎಡಕ್ಕೆ ಟ್ವಿಸ್ಟ್ ಆಗೋದು. ಎಕ್ಸೇಲ್. ಸೊ ಇಲ್ಲೂ ನಿಮಗೆ ಇನ್ನೂ ಟ್ವಿಸ್ಟ್ ಆಗೋ ಪ್ರಯತ್ನ ಮಾಡಿರಲಿ, ಸಾಧ್ಯ ಆಕೈತೆ ಅಂತಂದ್ರೆ ಇನ್ನೂ ಟ್ವಿಸ್ಟ್ ಆಗ್ರಿ. ಇಲ್ಲ ನಿಮಗೆ ಎಷ್ಟು ಸಾಧ್ಯ ಆಕೈತೆ ಅಷ್ಟು ಟ್ವಿಸ್ಟ್ ಆಗಿರ್ತೀರಿ. ಇನ್ ಹ್ಯಾಂಡ್, ಎಕ್ಸೇಲ್. ಸೊ ಫಸ್ಟು ಬಲಗಡೆ 10 ಬಾರಿ ಮಾಡ್ರಿ, ಎಡಗಡೆ 10 ಬಾರಿ ಮಾಡ್ರಿ. ನಂತರ ಏನು ಮಾಡ್ತೀರಿ ಅಂತಂದ್ರೆ ಇನ್ಹೇಲ್, ಎಕ್ಸೇಲ್. ಆಮೇಲೆ ಇನ್ಹೇಲ್, ಎಕ್ಸೇಲ್. ಈ ರೀತಿ ಎರಡೂ ಕಡೆನೂ 10 ಬಾರಿ ಮಾಡಬೇಕು. ಒಂದು ಕಡೆ ಬಲಗಡೆ 10 ಬಾರಿ ಮಾಡ್ತೀರಿ, ಎಡಗಡೆ 10 ಬಾರಿ ಆದಮೇಲೆ ನಂತರ ಎರಡೂ ಸೇರಿಸಿ ಅಂದ್ರೆ ಎಡಕ್ಕೆ ಬಲಕ್ಕೆ ಎರಡೂ ಸೇರಿಸಿ 10 ಬಾರಿ ಮಾಡ್ತೀನಿ. ಸೊ ಇದು 10 ಬಾರಿ ಆದಮೇಲೆ ಶವಾಸನ ಸ್ಥಿತಿಯೊಳಗೆ ರಿಲ್ಯಾಕ್ಸ್ ಆಗ್ರಿ. ಸಹಜವಾದ ಉಸಿರಾಟ ಇರಲಿ. ಎರಡೂ ಕಾಲು ಅಗಲು ಮಾಡ್ಕೊಂಡಿರ್ತೀರಿ. ಪಾದ ಹೊರಮುಖವಾಗಿರಲಿ, ಕೈಗಳು ಮೇಲ್ಮುಖವಾಗಿರಲಿ.
ಕಣ್ಣುಗಳನ್ನು ಮುಚ್ಚಿರ್ತೀರಿ. ಸಹಜವಾದ ಉಸಿರಾಟ. ರಿಲ್ಯಾಕ್ಸ್ ಆದರೆ 5 ರಿಂದ 10 ನಿಮಿಷ. ರಿಲ್ಯಾಕ್ಸ್ ಆದಮೇಲೆ ನಿಧಾನವಾಗಿ ಎದ್ದು ಕೂತ್ಕೋತೀರಿ. ಈ ಎಲ್ಲ ಆಸನಗಳನ್ನು ನೀವು ಪ್ರತಿದಿನ 2 ಟೈಮ್, ಬೆಳಗ್ಗೆ ಮತ್ತು ಸಾಯಂಕಾಲ ಖಾಲಿ ಹೊಟ್ಟೆಯಲ್ಲಿ ಮಾಡಿರಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿರಿ. ಯೋಗ ಸಾಧನೆಗೆ ಜಯವಾಗಲಿ.